ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಹಲಸಿನ ಹಣ್ಣಿನ ವಿಭಿನ್ನ ರೀತಿಯಲ್ಲಿ ಒಂದು ಕಡುಬು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸೀಸನ್ ಮುಗಿಯೋದ್ರೊಳಗೆ ಖಂಡಿತ ಈ ವಿಧಾನದಲ್ಲಿ ಕಡುಬನ್ನು ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರಿಗೆ 3 ಕಪ್ ಆಗುವಷ್ಟು ಹಲಸಿನ ಸೊಳೆಯನ್ನು ಹಾಕ್ತಾ ಇದ್ದೇನೆ. ನೀರನ್ನು ಬಳಸದೆ ನುಣ್ಣಗಿನ ಪೇಸ್ಟನ್ನು ಮೊದಲಿಗೆ ತಯಾರಿಸಬೇಕು. ಈ ರೀತಿ ರುಬ್ಬಿರುವ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 1/4 ಚಮಚ ಆಗುವಷ್ಟು ಉಪ್ಪು ಹಾಗೂ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಿ. ನೀರೆಲ್ಲ ಸೇರಿಸೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರದ ಮಿಶ್ರಣ ಈ ರೀತಿ ತೆಳುವಾಗಿರಬೇಕು. ಇನ್ನು ಬಾಳೆ ಎಲೆಯನ್ನು ಈ ರೀತಿ ಕಟ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಬಾಡಿಸ್ತಾ ಇದ್ದೇನೆ. ಹೀಗೆ ಬಾಡಿಸೋದ್ರಿಂದ ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡ್ಬೋದು, ಹಾಗೆ ಒಂಚೂರು ಎಲೆ ಹರಿಯೋದಿಲ್ಲ. ಇನ್ನು 1.5 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಗೆ, ಹಲಸಿನ ಹಣ್ಣಿನ ಸಿಹಿ ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನು ಹುಡಿ ಬೆಲ್ಲ ಹಾಕಿರೋದು, ತುರಿದು ಸಹ ಬೆಲ್ಲವನ್ನು ಸೇರಿಸ್ಬೋದು. 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡೆ. ಅರ್ಧ ಚಮಚ ಏಲಕ್ಕಿ ಪುಡಿ ಹಾಗೂ ಚಿಕ್ಕದಾಗಿ ಕಟ್ ಮಾಡಿದ ಹಲಸಿನ ಹಣ್ಣು 1.5 ಕಪ್ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ತಳಕ್ಕೆ ನೀರು ಹಾಕಿ ಬಿಸಿ ಆಗೋದಕ್ಕೆ ಬಿಡಿ. ಬಾಡಿಸಿದ ಎಲೆಗೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ತಟ್ತಾ ಹೋಗಿ. ಸ್ವಲ್ಪ ಕೈಗೆ ನೀರಪಸೆ ಮಾಡಿದರೆ ಈಸಿಯಾಗಿ ತಟ್ಟೋದಕ್ಕೆ ಬರುತ್ತೆ. ನಂತರ 2ರಿಂದ 3 ಚಮಚ ಆಗುವಷ್ಟು ಸ್ಟಫಿಂಗನ್ನು ಸೈಡಿಗೆ ಹಾಕಿ ಫೋಲ್ಡ್ ಮಾಡಿದರೆ ಆಯಿತು. ಮೊದಲಿಗೆ ಎಲ್ಲ ಎಲೆಗಳಿಗೆ ಹಿಟ್ಟನ್ನು ಹಾಕಿ ಅದನ್ನು ತಟ್ಟಿ ನಂತರ ಸ್ಟಫಿಂಗನ್ನು ಹಾಕ್ಕೊಂಡು ಕೊನೆಯಲ್ಲಿ ಎಲೆಯನ್ನು ಮಡಚಿ ಸ್ಟೀಮರ್ನಲ್ಲಿ ಇಟ್ಟರೆ ಕೆಲಸ ತುಂಬ ಬೇಗವಾಗಿ ಆಗುತ್ತೆ. 20 ನಿಮಿಷ ಸ್ಟೀಮ್ ಕುಕ್ ಅಥವಾ ಹಬೆಯಲ್ಲಿ ಬೇಯಿಸಿದರೆ ಮನೆ ಪೂರ್ತಿಯಾಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗ ಸ್ವಾದಿಷ್ಟವಾದ ಹಲಸಿನ ಹಣ್ಣು ಕಡುಬು ರೆಡಿ ಆಯಿತು. ನೋಡಿ ಎಷ್ಟೊಂದು ಬ್ರೈಟ್ ಆಗಿದೆ ಇದರ ಕಲರ್ ಅಂತ. ಅರಶಿನ ಪುಡಿ ಆಗಲಿ ಯಾವುದೇ ಕಲರ್ ಆಗಿ ಬಳಸಿಲ್ಲ. ಬಿಸಿ ಇರುವಾಗ ಮಾತ್ರವಲ್ಲ, ಬಿಸಿ ಆರಿದ ಮೇಲೂ ಕೂಡ ತುಂಬ ಸಾಫ್ಟ್ ಆಗಿ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.